ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಕಾನೂನಿನ ವಿಚಾರಗಳು ಸ್ವಲ್ಪ ಜಟಿಲವಾಗ್ತಕ್ಕಂತಹ ಸೂಚನೆಗಳಿದೆ. ಕಾನೂನಾತ್ಮಕವಾದಂತಹ ಹೋರಾಟಗಳು ಏನೇ ಇದ್ರೂ ಕೂಡ ಸರಿಯಾದಂತಹ ಸಿದ್ಧತೆ ಬೇಕು. ಅಂದುಕೊಂಡಂತಹ ಕೆಲವು ಕೆಲಸಗಳಲ್ಲಿ ಒಂದಷ್ಟು ದಾಖಲಾತಿಗಳನ್ನು ವಿಚಾರಗಳನ್ನು ಪರಾಮರ್ಶೆ ಮಾಡಿ ಪುನಃ ವಿಮರ್ಶೆ ಮಾಡಿ ಸರಿಯಾದಂತಹ ನಿರ್ಧಾರಗಳನ್ನು ಮಾಡಬೇಕಾದಂಥದ್ದಿರುತ್ತೆ. ವಿದೇಶ ಪ್ರವಾಸದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಸಮಸ್ಯೆಗಳಾಗುವಂತಹ ಸೂಚನೆ ಹೆಚ್ಚಾಗಿ ಕಾಣ್ತಾ ಇದೆ. ಬಂಧುಗಳ ಮಾತಿನಿಂದ ಬೇಸರವಾಗುತ್ತೆ. ಬಂಧುಗಳು ನಿಮ್ಮ ಬಗ್ಗೆ ಏನೋ ಮಾತಾಡ್ತಾರೆ, ಅದನ್ನು ಅರಗಿಸ್ಕೊಳ್ಳುವಂಥದ್ದು ಕಷ್ಟ ಆಗತ್ತೆ. ಹಾಗಂತ ಆ ಮಾತಿಗೆ ಬೆಲೆ ಕೊಡದೇ ಇದ್ರೂ ಕಷ್ಟ ಆಗತ್ತೆ, ಬೆಲೆ ಕೊಟ್ಟರೂ ಕೂಡ ಕಷ್ಟ ಆಗ್ತಕ್ಕಂಥದ್ದು. ಈ ರೀತಿಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಗಹಾಕೊಳ್ಬೇಕಾದಂತಹದ್ದಾಗತ್ತೆ. ನೀವು ಯಾರ ಜೊತೆಗೂ ಕೂಡ ಸ್ನೇಹವನ್ನ, ಹೊಸದಾದಂತಹ ಪರಿಚಯವನ್ನ ಅಥವಾ ವಿಶ್ವಾಸವನ್ನ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ. ಅದು ನಿಮಗೆ ಆಪತ್ತನ್ನು ತರುತ್ತೆ, ತೊಂದರೆಗೆ ಕಾರಣವಾಗತ್ತೆ ಅನ್ನುವಂಥದ್ದು. ಅಪರಿಚಿತರನ್ನ ನಂಬಿದರೆ ದ್ರೋಹವಾಗ್ತಕ್ಕಂಥದ್ದಿದೆ. ವ್ಯಾವಹಾರಿಕವಾಗಿ ಎಲ್ಲರೂ ಕೂಡ ಪರಿಚಯನೇ ಇದ್ದು ಎಲ್ಲ ಕೆಲಸವನ್ನು ಮಾಡ್ತೀವಿ ಅಂತ ಹೇಳುವಂಥದ್ದು ಸುಳ್ಳು, ತಪ್ಪಾಗತ್ತೆ. ಆದರೆ ವ್ಯಾವಹಾರಿಕವಾಗಿ ಎಷ್ಟು ಬೇಕೋ ಅಷ್ಟೇ. ನಮಗೆ ಗೊತ್ತಿಲ್ಲದೆ ಇರತಕ್ಕಂತಹ ವಿಚಾರಕ್ಕೆ ಅಪರಿಚಿತರ ಜೊತೆಯಲ್ಲಿ ನಾವು ಬಂಧುತ್ವವನ್ನು ಇಟ್ಕೊಳ್ಳುವಂಥದ್ದು, ಅವರ ಸಂಪರ್ಕದಲ್ಲಿರ್ತಕ್ಕಂಥದ್ದು ನಮ್ಮ ಮೂಲಕ್ಕೆ ಧಕ್ಕೆಯನ್ನು ತರತಕ್ಕಂಥದ್ದಾಗಬಹುದು. ಹಣವನ್ನು ಕಳ್ಕೊಳ್ತಕ್ಕಂಥದ್ದು, ಕಳ್ಳತನ ಆಗುವಂಥದ್ದು, ಈ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ವಂಚನೆಯೂ ಕೂಡ ಅಲ್ಲಿ ಆಗಬಹುದು. ಹೆಚ್ಚು ಗಮನವನ್ನು ಹರಿಸಿ ಅಂತಕ್ಕಂಥದ್ದು. ಆಂಜನೇಯನನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ವೈವಾಹಿಕ ವಿಚಾರ ಅಥವಾ ದಾಂಪತ್ಯ ವಿಚಾರ, ಸಾಂಸಾರಿಕ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ. ಕಲಹ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಿಮ್ಮ ಆತ್ಮೀಯರಿಂದಲೇ ನಿಮಗೆ ಬೇಸರವಾಗುತ್ತೆ. ಯಾರನ್ನ ಇವರು ನನ್ನವರು ಅಂತ ಹೇಳಿ ನೀವು ಪರಿಪೂರ್ಣವಾಗಿ ನಂಬಿರ್ತೀರೋ ಅಂತಹ ವ್ಯಕ್ತಿಗಳಿಂದಲೇ ನಿಮಗೆ ಬೇಸರ ಆಗ್ತಕ್ಕಂಥದ್ದಾಗತ್ತೆ. ನಿಮ್ಮ ಮನಸ್ಸಿನ ವ್ಯಾಕುಲತೆ ನಿಯಂತ್ರಣದಲ್ಲಿರಬೇಕು. ಮನಸ್ಸಿನಲ್ಲಾಗ್ತಕ್ಕಂತಹ ಬದಲಾವಣೆ, ನೋವು, ಬೇಸರ, ಚಿಂತೆ ಅಥವಾ ಏನೋ ಒಂದು ರೀತಿಯಲ್ಲಿ ಬೇರೆಯವರನ್ನ ಕಂಡಾಗ ಬರತಕ್ಕಂತಹ ಕೋಪ, ಮನಸ್ಸು ಕೆರಳತಕ್ಕಂತಹದ್ದು, ಇವೆಲ್ಲವೂ ಕೂಡ ನಿಮ್ಮ ಅಧೀನದಲ್ಲಿರಬೇಕು, ನಿಮ್ಮ ಹತೋಟಿಯಲ್ಲಿರಬೇಕು. ಯಾವುದು ಏನೇ ವ್ಯತ್ಯಾಸ ಆದರೂ ಕೂಡ, ಯಾವ ಅವಘಡ ಬೇಕಾದರೂ ಕೂಡ ನಡಿಬಹುದು ಅಂತಕ್ಕಂಥದ್ದು. ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವನ್ನ ಮಾಡಬೇಡಿ. ಅಥವಾ ಯಾವುದೋ ಒಂದು ಔಷಧಿಯನ್ನ ಅಥವಾ ಪ್ರತಿನಿತ್ಯದ ಆರೋಗ್ಯ ಬದಲಾವಣೆಗೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂತಹ ಕೆಲಸಗಳೇನಿದೆ ಅದನ್ನ ಬೇರೆ ರೀತಿಯಲ್ಲಿ ಮಾಡಿ, ವ್ಯಾಯಾಮ ಆಗಬಹುದು ಅಥವಾ ಬೇರೆ ಇನ್ಯಾವುದಾದ್ರೂ ಆಗಬಹುದು, ಅವುಗಳನ್ನು ಮಾಡಿ ಶರೀರವನ್ನು ಹಾಳು ಮಾಡಿಕೊಳ್ಬೇಡಿ, ವ್ಯತ್ಯಾಸವನ್ನೂ ಕೂಡ ಮಾಡಿಕೊಳ್ಬೇಡಿ ಅಂತಕ್ಕಂಥದ್ದು. ನಿಮ್ಮ ಕಿರಿಯರನ್ನ ಗೌರವಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಬಿಳಿ ಬಟ್ಟೆಯನ್ನು ಧಾರಣೆ ಮಾಡಿದರೆ ಮನಸ್ಸಿಗೆ ಸಂತೋಷ ಸಿಕ್ಕುವಂಥದ್ದು. ಲಕ್ಷ್ಮೀನಾರಾಯಣರನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ಹಳೆಯ ಸಮಸ್ಯೆಗಳು ಏನೇ ಇದ್ರೂ ಕೂಡ ಅದು ಸ್ವಲ್ಪ ಮಟ್ಟಿಗೆ ಬಗೆಹರಿಯುವಂತಹ ಸೂಚನೆಗಳು ನಿಮಗೆ ಕಾಣ್ತಾ ಇದೆ. ಆ ಪ್ರಯತ್ನದಲ್ಲಿ ನೀವಿದ್ದೀರಿ ಅಂತಕ್ಕಂಥದ್ದು. ಹಲವು ವಿಚಾರಗಳಿಗೆ ಕುಟುಂಬದ ಬೆಂಬಲ ಸಿಕ್ಕತ್ತೆ. ಆ ಬೆಂಬಲದ ಆಧಾರದ ಮೇಲೆ ನಿಮ್ಮ ಪ್ರಯತ್ನವನ್ನು ಇನ್ನಷ್ಟು ಮತ್ತಷ್ಟು ಮುಂದುವರಿಸಿ ಅಂತಕ್ಕಂಥದ್ದು. ಉದ್ಯೋಗ ಬದಲಾವಣೆಗೆ ಅವಕಾಶದ ಸೂಚನೆ ಕಾಣ್ತಾ ಇರುವಂತಹ ದಿವಸ. ಮಡದಿ ಮಕ್ಕಳೊಂದಿಗೆ, ಗಂಡ ಮಕ್ಕಳೊಂದಿಗೆ ಸಮಯವನ್ನು ಕಳೆಯೋದಕ್ಕೆ ಹೆಚ್ಚು ಅವಕಾಶಗಳಿದೆ. ಇಂತಹ ಒಂದು ಅನುಕೂಲವನ್ನ ಅಥವಾ ಸುಯೋಗವನ್ನ ಯಾವುದೇ ಕಾರಣಕ್ಕೂ ಹಾಳು ಮಾಡಿಕೊಳ್ಬೇಡಿ, ವ್ಯರ್ಥ ಮಾಡಿಕೊಳ್ಬೇಡಿ ಅನ್ನುವಂಥದ್ದು. ಸ್ನೇಹಿತರ ಆಕಸ್ಮಿಕವಾದಂತಹ ಭೇಟಿ ಆಶ್ಚರ್ಯವನ್ನು ತರತಕ್ಕಂಥದ್ದಾಗತ್ತೆ. ಹೆಣ್ಣು ಮಕ್ಕಳು ತಮ್ಮ ಆಭರಣದ ಬಗ್ಗೆ, ಹಣದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿ ತೊಂದರೆಯನ್ನು ಮಾಡಿಕೊಳ್ಬೇಡಿ. ಕಾರ್ತವೀರ್ಯಾರ್ಜುನನನ್ನ ಪ್ರಾರ್ಥನೆ ಮಾಡಿ. ಅಂತಹ ಕಾರ್ತವೀರ್ಯಾರ್ಜುನನ ಅನುಗ್ರಹದಿಂದ ಏನಾದರೂ ಪದಾರ್ಥಗಳು ಇಟ್ಟ ಜಾಗದಲ್ಲೇ ಮರ್ತಿದ್ರೆ ಅಥವಾ ಕಳವಾಗಿದ್ರೆ ಪುನಃ ಪ್ರಾಪ್ತಿಯಾಗಲಿ ಅಂತಕ್ಕಂಥದ್ದು ಆ ಕಾರ್ತವೀರ್ಯಾರ್ಜುನನ ಸ್ಮರಣೆಯಿಂದ ಆಗ್ತಕ್ಕಂತಹ ಅನುಕೂಲ. ಶುಭವಾಗಿ. ಕರ್ಕಾಟಕ ರಾಶಿ.
ನೌಕರರು ತಮ್ಮ ಮೇಲಧಿಕಾರಿಗಳ ಮನೆಯಲ್ಲಿ ಹಿರೀಕರ ಒಂದು ಹೊಗಳಿಕೆಯನ್ನು ನಿರೀಕ್ಷೆ ಮಾಡ್ಬೋದು. ನನ್ನ ಕೆಲಸದ ಬಗ್ಗೆ, ನನ್ನ ನಡವಳಿಕೆಯ ಬಗ್ಗೆ, ನನ್ನ ಮಾತಿನ ಬಗ್ಗೆ, ನನ್ನ ಇರುವಿಕೆಯ ಬಗ್ಗೆ ನನ್ನನ್ನು ಹೊಗಳಬಹುದು ಅಂತ ಹೇಳಿ ಕಾಯ್ತಾ ಇರ್ತಾರೆ. ಕಾಯ್ತಾ ಇರುವ ಹಾಗೆ ಆಗತ್ತೆ. ಆದರೆ ಅದೃಷ್ಟ ಚೆನ್ನಾಗಿದ್ದಾಗ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಕ್ಕಂಥದ್ದು ಇದೆ ಅಂತ ಅರ್ಥ. ಅಂದುಕೊಂಡಂತಹ ಕೆಲಸವನ್ನು ಸಾಧನೆ ಮಾಡ್ತಕ್ಕಂತಹ ದಿವಸವಾಗುತ್ತೆ. ವಿದ್ಯಾರ್ಥಿಗಳು ತಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದತಕ್ಕಂತಹ ಸಾಧ್ಯತೆ ಇದೆ. ನೀವು ಕಷ್ಟಪಟ್ಟು ಓದಿದಂಥದ್ದು ವ್ಯರ್ಥ ಆಗಿಲ್ಲ ಅನ್ನುವಂಥದ್ದು ಅಲ್ಲಿ ಸಾಬೀತಾಗ್ತಕ್ಕಂಥದ್ದು. ತುಂಬ ಸೋಮಾರಿತನವಾಗಲಿ ಆಲಸ್ಯವಾಗಲಿ ನಿಮ್ಮನ್ನು ಕಾಡಬಹುದು. ಅದರಿಂದ ತೊಂದರೆಯಾಗತ್ತೆ. ಆಲಸ್ಯಂ ಹಿ ಮನುಷ್ಯಾಣಂ ಶರೀರಸ್ಥೋ ಮಹಾನ್ ರಿಪುಃ. ಶರೀರದಲ್ಲಿರ್ತಕ್ಕಂತಹ ದೊಡ್ಡ ಶತ್ರು ಯಾರು ಅಂತಂದರೆ ಆಲಸ್ಯ. ಹಾಗಾಗಿ ನಾನು ಈ ಮಾತನ್ನು ಹಲವಾರು ಬಾರಿ ಹೇಳಿದ್ದೇನೆ. ಆದರೆ ಪುನಃ ಪುನಃ ಎಚ್ಚರಿಸ್ತಕ್ಕಂಥದ್ದು, ಜ್ಞಾಪಿಸಬೇಕಾದಂತಹದ್ದು ನಮ್ಮ ಕರ್ತವ್ಯ. ಆ ದೃಷ್ಟಿಯಿಂದ ಆಲಸ್ಯವನ್ನು ದೂರ ಮಾಡಿ ಯಾವಾಗಲೂ ಕೂಡ ಚಟುವಟಿಕೆಯಿಂದ ಇರಿ. ಅಂತಹ ಚಟುವಟಿಕೆಗಳು ಒಳ್ಳೆಯ ಕೆಲಸಕ್ಕೆ ವಿನಿಯೋಗ ಆಗಲಿ ಅಂತಕ್ಕಂಥದ್ದು. ತುಂಬ ಸಂತೋಷವನ್ನು ಸರಿಯಾಗಿ ಅನುಭವಿಸೋದಕ್ಕೆ ಆಲಸ್ಯವನ್ನು ದೂರ ಮಾಡಿಕೊಳ್ಬೇಕು. ಯಾವುದೋ ಒಂದು ಒಳ್ಳೆಯ ಸಂದರ್ಭ ಬರುತ್ತೆ, ನೀವಿನ್ನೂ ಹಾಗೇ ಆಲಸ್ಯದಲ್ಲೇ ಸೋಮಾರಿತನದಲ್ಲೇ ಇದ್ದುಬಿಟ್ರೆ ಆ ಸಂತೋಷವನ್ನು ನೀವು ಅನುಭವಿಸೋದಕ್ಕೆ ಆಗದೇ ಇರತಕ್ಕಂಥದ್ದಾಗುತ್ತೆ. ಇಂದಿನ ಕೆಲಸವನ್ನು ಈಗಲೇ ಮಾಡಬೇಕಾದಂಥದ್ದು ಬಹಳ ಒಳ್ಳೆಯದು. ಮುಂದಕ್ಕೆ ಹಾಕುವಂತಹ ಪ್ರಮೇಯ ಬರಬಾರದು ಅಂತ ಅರ್ಥ. ಮಾರುತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.